ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬ್ಯಾಕ್ ವಿತ್ ಝೀರೋ ಆಲ್ ಸೀರೀಸ್ ರೆಸಿಪಿ ನಂಬರ್ 11 ಬಂದು ಮಟರ್ ಪನ್ನೀರ್. ಇದಕ್ಕೆ ಮೊದಲಿಗೆ ಒಂದು ಕಡಾಯಿಗೆ 1 ಲೋಟದಷ್ಟು ನೀರನ್ನು ಹಾಕಿ ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಕತ್ತರಿಸಿಟ್ಟ ಈರುಳ್ಳಿ, 2 ಕತ್ತರಿಸಿಟ್ಟ ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. 6 ರಿಂದ 8 ನಿಮಿಷ ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು. ಈ ರೀತಿ ಸಾಫ್ಟಾಗಿ ಕುಕ್ ಆದಮೇಲೆ ನೀರೆಲ್ಲ ಹೀರ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಈಗ ಇದರ ಜೊತೆ ನಾನು ಒಂದು 4 ತುಂಡು ಪನ್ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ. ಇದು ಮಸಾಲೆಗೆ ಬೇಕಾಗುತ್ತೆ ಅಂತಂದ್ಬಿಟ್ಟು. ಈಗ ಪಕ್ಕದಲ್ಲೇ ಬಟಾಣಿಯನ್ನು ಸಹ ಬೇಯಿಸ್ಕೋತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಈಗ ಅದೇ ಕಡಾಯಿಗೆ 1 ಲೋಟದಷ್ಟು ನೀರನ್ನು ಹಾಕಿ ಕತ್ತರಿಸಿಟ್ಟ ದೊಣ್ಣೆ ಮೆಣಸಿನಕಾಯಿನ ಹಾಕಿ ಅದಕ್ಕೆ ಮತ್ತು ಪನ್ನೀರ್ ತುಂಡುಗಳನ್ನು ಸಹ ಹಾಕಿ ಉಪ್ಪು ಮತ್ತು ಖಾರನ ಮೊದಲಿಗೆ ಸೇರಿಸ್ಕೋತಾ ಇದ್ದೀನಿ. ಯಾಕಂದರೆ ಅದು ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಅದರ ಜೊತೆನೇ ಚಕ್ಕೆ ಲವಂಗ ಪುಡಿನೂ ಸಹ ಹಾಕ್ಕೋತಾ ಇದ್ದೀನಿ. ಈಗ ನೀರಿನ ಬದಲಾಗಿ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಈ ಮಸಾಲೆನ ನುಣ್ಣಗೆ ಹರ್ಕೊಂಡು ಬರಬೇಕಾಗತ್ತೆ. ಮಸಾಲೆ ಕುದೀತಾ ಇರಬೇಕಾದ್ರೆ ಅದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಬಟಾಣಿ, ಕಸೂರಿ ಮೇಥಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಟೇಸ್ಟನ್ನು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಮಟರ್ ಪನ್ನೀರ್ ರೆಡಿ ಆಗೋಯಿತು. ರೆಸಿಪಿ ಇಷ್ಟ ಆದರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.